ತಾಲೂಕಿನ 16 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ತೊಂದರೆ ಆಗದಾಗೆ ನೋಡಿಕೊಳ್ಳಬೇಕು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಪಿಡಿಒಗಳಿಗೆ ಎಚ್ಚರಿಕೆ ನೀಡಿದರು. ಮಂಗಳವಾರ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಶಾಸಕ, ಹೌದು, ತಾಲೂಕಿನ 16 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಸಮಸ್ಯೆ ಆಗದಾಗೆ ನೋಡಿಕೊಳ್ಳಬೇಕು. ಮಾರ್ಚ್, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ನೀರಿನ ಅಭಾವ ಬರುವ ಸಂಭವವಿರುತ್ತದೆ. ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಗ್ರಾಮದಲ್ಲಿ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ಚರಂಡಿ, ಬೀದಿ ದೀಪ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಅಧಿಕಾರಿಗಳು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಎಚ್ಚರಿಸಿದರು. ತಾಲೂಕು ಆಡಳಿತ ಕಚೇರಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ತುರ್ತು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹನುಮನಗುಡ್ಡ ಪಂಪ್ ಕೆಟ್ಟು ಹೋದರೂ ಕೂಡ ಪಿಡಿಒಗಳು ಸರಿಯಾದ ಸಮಯಕ್ಕೆ ಸರಿಪಡಿಸಬೇಕು. ತೊಂದರೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ. ಬದಲಿಗೆ ಬೇರೆ ರೀತಿಯಲ್ಲಿ ಅಲ್ಲಿ ಅರ್ಥ ಕೊಡುವ ರೀತಿಯಲ್ಲಿ ಆಗಬಾರದು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಂಡು ತಾಲೂಕಿನಲ್ಲಿ ನಿವೇಶನ ರಹಿತರಿಗೆ ಹಾಗೂ ಸಾಮಾನ್ಯ ಕಡುಬಡವರಿಗೆ ನಿವೇಶನ ಕಲ್ಪಿಸಿಕೊಡಬೇಕು ಎಂದರು. ಕೆಲವೊಂದು ಸ್ಥಳಗಳಲ್ಲಿ ಕೊಳಚೆ ನೀರು ಚರಂಡಿ ಮುಖಾಂತರ ಬೋರ್ವೆಲ್ಗೆ ಹೋಗುತ್ತವೆ. ಆದ್ದರಿಂದ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸ್ವಚ್ಛತೆ ಕಾಪಾಡಿಕೊಂಡು ಅವಶ್ಯಕತೆ ಇದ್ದಲ್ಲಿ ಚರಂಡಿಗೆ ಬ್ಲೀಚಿಂಗ್ ಪೌಡರ್ ಬಳಸಿಕೊಂಡು ಕೆಲಸ ಮಾಡಬೇಕು ಎಂದರು. ಹಾನಗಲ್, ಕಾಟನಾಯಕನಹಳ್ಳಿ, ರಾಯಪುರ, ಮ್ಯಾಸರಟ್ಟಿ, ಜೇಬಿಹಳ್ಳಿ, ಮಲ್ಲೇಹರವು, ಹಿರೇಹಳ್ಳಿ, ನಾಗಸಮುದ್ರ, ಸಿದ್ದಾಪುರ, ಕೊಂಡ್ಲಹಳ್ಳಿ, ಮಾರಮ್ಮನಹಳ್ಳಿ, ಕೋನಸಾಗರ, ತುಮಕೂರಹಳ್ಳಿ, ನೇರ್ಲಹಳ್ಳಿ, ಚಿಕ್ಕೇರಳ್ಳಿ, ಬಾಂಡ್ರೇವಿ ಇನ್ನೂ ಅನೇಕ ಗ್ರಾಮಗಳಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ತೊಂದರೆ ಆಗಬಾರದು ಎಂದು ಸಲಹೆ ನೀಡಿದರು. ಮೊನ್ನೆ ಪತ್ರಿಕೆಯಲ್ಲಿ ಪ್ರಕಟವಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉದ್ಘಾಟನೆ ವಿಳಂಬವಾಗುತ್ತದೆ ಎನ್ನುವ ಮಾತಿಗೆ ಪ್ರತಿಕ್ರಿಯೆ ನೀಡಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳಾದ ಪ್ಲಾಟ್ಫಾರಂ, ನೀರಿನ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ಪಂಪ್ ಸೆಟ್ ಹಾಗೂ ಡಿಪೋದಲ್ಲಿ ಪೆಟ್ರೋಲ್ ಬಂಕ್ ಆಗಬೇಕು. ಅದರ ಬಗ್ಗೆ ಸಾರಿಗೆ ಸಚಿವರ ಜೊತೆ ಮಾತನಾಡಿ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಉದ್ಘಾಟನೆ ಮಾಡುತ್ತೇನೆ. ಆದರೆ ಅವಸರ ಮಾಡಬಾರದು. ನನಗೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವವಿದೆ. ಯಾರು ಹೇಳುತ್ತಾರೆ ಎಂದು ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಚಾಟಿ ಬೀಸಿದರು. But as if I have not attended any of the villages, especially with regard to the issue relating to supply of waters. ಇವೆಲ್ಲ ನಾನು mean to say that I should carry this. You are responsible PDO ಆಗಿ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು. ನೀವು ಮಾಡಬೇಕಾದ್ರೆ ಯಾವುದಿಲ್ಲ ಅಂತ ನೋಡೋಕ್ಕಾಗಲ್ಲ ನಿಮಗೆ. ಎಲ್ಲ ಹಳ್ಳಿಗಳೆಲ್ಲ ಹಂಗೆ ಇದ್ದಾವೆ. ನೀನು ಸಂತೆಗುಡ್ಡದಲ್ಲಿ ಹಂಗೆ ಐತೆ, ಹನುಮನಗುಡ್ಡದಲ್ಲಿ ಹಂಗೆ ಐತೆ, ಹನುಮಾಪುರದಲ್ಲಿ ಹಂಗೆ ಐತೆ. ಸರಿ ಮಾಡ್ತೀಯಪ್ಪ ಹೇಳೋದಕ್ಕೆ. ನೀನು ವೈ ಪರ್ಟಿಕ್ಯುಲರ್ ಅಬೌಟ್ ದಟ್ ವಿಲೇಜ್. ಮೊದಲೆಲ್ಲ ನಾವು ML ಆದಾಗ ಅದು ಗುಡ್ಡಗಾಡು ಪ್ರದೇಶ, ಅದು ಮೂಲೆ ಗುಂಪಾಗಿರ್ತಕ್ಕಂಥ ರಿಮೋಟ್ ಕಾರ್ನರ್. ಆ ಏರಿಯಾದಿಂದ ಅಲ್ಲಿ ಪಕ್ಕದಲ್ಲಿ ಹೋಗ್ತಕ್ಕಂಥದ್ದು ಯಾವ್ದದು ಒಬ್ಬಲಗಂಡ, ರಾಜಾಪುರ, ಅಯ್ಯೋ ಆ ಊರುಗಳಿಗೆ ಹೋಗಿ ಕೊಂಪೆನೇ ಇರಲಿಲ್ಲ ಅದು. ಅಂಥದ್ರಲ್ಲಿ ನಾವು ಬಂದ್ಮೇಲೆ ಇವರು ಗೋರ್ಪಡೆಯವರು, MY ಗೋರ್ಪಡೆಯವರು ಇವತ್ತು RDPR ಮಿನಿಸ್ಟರ್. ಅವಾಗ ಹೋಗಿ ದೊಂಬಾಲ್ ಎತ್ಬಿಟ್ಟು ಅವ್ರಲಿಂದ ಮಾಡಿ ರಸ್ತೆಗಳು ನಾವು ಮಾಡಿಕೊಟ್ವಿ. ಅಲ್ಲಿ ಕರೆಂಟೇ ಇರಲಿಲ್ಲ. ಬಾಂಡ್ರವಿಂದ ಕರೆಂಟ್ ಲೈನ್ ಹೇಳ್ಕೊಂಡು ಹೋಗಿರೋರು. ರಸ್ತೆ ಇರಲಿಲ್ಲ ಅವಾಗ. ತಾರ್ ರಸ್ತೆ ಹಾಕ್ಕೊಂಡು ಕೊಟ್ಟಿರೋದ್ರೆ ನಾವು ಆ ಟೈಮ್ನಲ್ಲಿ ಬೇಕಾದಷ್ಟು ಕೂಡ ಕಾಂಟ್ರಿಬ್ಯೂಷನ್ ನಮ್ಮದು ಇದೆ ಹಳ್ಳಿಗಳಿಗೆ. ಬರೀ ನೀರಿಂದು ಅಷ್ಟೇ ಅಲ್ಲ, ನೀರು ಮೊದಲೇ ಇರಲಿಲ್ಲ. ಹಳೆಯ ಒಂದು ಊರು ಇತ್ತು, ನೋಡಿದ್ರಾ ನೀವು? ಅಲ್ಲಿ ಊರಾಗೆ ಹಳೆ ಊರು. ಮತ್ತೆ ಅಲ್ಲಿತ್ತು ಪೈಪ್ಲೈನ್, ಅಲ್ಲಿಂದ ಪೈಪ್ಲೈನ್ ಮಾಡಿ ಊರಿಗೆ ತಗೊಂಡು ಎಲ್ಲ ಪೇಪರ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆ ವಿಚಾರಗಳ ಎಲ್ಲ ನಮ್ಮನ್ನು ಭಾಳ ಸಣ್ಣವನಾಗಿ ತಗೊಂಡ್ರಪ್ಪ. ಭಾಳ ಚಿಕ್ಕ, ನಾನು ಕೇರ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ವಯಸ್ಸಲ್ಲಿ ದೊಡ್ಡವನು, ಅನುಭವದಲ್ಲಿ ಕೂಡ ನನಗಿದೆ. ನಾನು 7 ಸಾರಿ ML ಆಗಿರ್ತಕ್ಕಂಥ ವೇರಿಯಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಕೂಡ ಕಮ್ ಅಕ್ರಾಸ್. ಬರೀ ಈ ಊರಿನಲ್ಲ, ಬೇರೆ ಊರುಗಳಲ್ಲಿ ನೋಡಿದ್ವಿ ಸಮಸ್ಯೆಗಳು ಹೆಂಗಿರುತ್ತೆ ಆಗಿರುತ್ತೆ ಅಂತ. ನಾನು ಎಷ್ಟು ಹೇಳಿಲ್ಲ ನಿನಗೆ, ನೀನೇನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನನಗೆ ಫೋನ್ ಮಾಡಿದ್ರೆ ನನಗೆ ಹೇಳ್ರಿ ಅಂತ. ಸಪ್ಲೈ, ಮೆಟೀರಿಯಲ್ ಸಪ್ಲೈ ಅವೆಲ್ಲ ಏನಿರ್ತದೆ ಇದೆಲ್ಲ ಕಂಪ್ಲೀಟ್ ಸ್ಟಾಪ್.
ಇಮಿಡಿಯೇಟ್ಲಿ. ಡೋಂಟ್ ರಿಲೀಸ್ ಎನಿ ಆಫ್ ದಿ ಅಮೌಂಟ್. ಯಾವುದು ಕೊಡಬೇಕು. ಒಂದು ಸಬ್ಮಿಷನ್ ಈಗ ಅಲ್ಲಿ ಏನಾಗಿದೆ, ಬೆಳಿಗ್ಗೆ ಟೈಮಲ್ಲಿ ಸಾಯಂಕಾಲ 3-4 ಗಂಟೆಗೂ ಸ್ವಲ್ಪ ಕರೆಂಟ್ ಸ್ವಲ್ಪ ಲೇಡಿ ಇರೋದ್ರಿಂದ ಆಮೇಲೆ ಹೋಗ್ಬರೋಕ್ಕೂ ಪ್ರಾಬ್ಲಮ್ ಆಗ್ತದೆ. ಬೇಕು ಅಂತೇಳಿ ಮೋಟರ್ ಯಾಕೆ ಚೇಂಜ್ ಮಾಡಿಬಿಟ್ರಿ ಹೋಗಿ ಆಯ್ತಲ್ಲ ನೀವು ಅನುಕಂಪದ ಆದ್ರೆ ತೊಗೊಂಡ್ಬಿಟ್ಟಿದ್ದಾರೆ ಸರ್. ಯಾರು ಕೇಳಿಲ್ಲ. ಅಲ್ಲ ಸರ್, ಪಂಚಾಯತ್ ವಾಟರ್ಮನ್ ಸರ್, ಲೇಡಿ ಅಲ್ಲಪ್ಪ, ಲೇಡೀಸ್ನೆಲ್ಲ ಅಲ್ಲಿ ಬಿಟ್ಟಾಕಿ ಏನು ಗೊತ್ತಾಗುತ್ತೆ ಅಲ್ಲಿ ಕೆಲಸ ಮಾಡೋದು. ನೀವು ಹೋಗುವಾಗ ಅವ್ರು ಇಟ್ಕೊಂಡಿರಲ್ಲ. ಒಳ್ಳೆಪ್ಪ ಕೊಟ್ಟು ಆಫೀಸಲ್ಲಿ ಇಟ್ಕೋ ಬೇರೆ ಕೆಲಸಕ್ಕೆ. ಹೆಣ್ಮಕ್ಳು ಎಷ್ಟು ದೂರ ಹೋಗ್ತಾಳೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆನ್ ಮಾಡ್ಕೊಂಡು ಬೆಳಿಗ್ಗೆ ಜಾವ ಹೆಂಗೆ ಹೋಗ್ತಾರೆ. ಬರೀ ಕಾಡಿಗಳು ಚಿರತೆಗಳು ಅಲ್ಲಿರ್ತಕ್ಕಂಥ ಊರುಗಳೆಲ್ಲ ಅಲ್ಲಿ ಹೋಗ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಭಯ ಇಲ್ಲ. ಮತ್ತೆ ಸಾಹೇಬ್ರನ್ನ ಆಫೀಸ್ ಕರ್ಕೊಂಡು ಯಾರನ್ನ ಬೇರೆ ಆಲ್ಟರ್ನೇಟ್ ಮಾಡಿ ಆ ಭಾಗದಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಸು ಹಂಗೆ ಪೆಂಡಿಂಗ್ ಇರ್ತದೆ. ಕಾಂಟ್ರಾಕ್ಟರ್ ಏನು ಹೇಳ್ತಾರೆ, ನಮ್ಮ ಸರ್ಕಾರದ ವತಿಯಿಂದ ದುಡ್ಡೇ ರಿಲೀಸ್ ಆಗಿಲ್ಲ ಸರ್, ಹಿಂದಿನ ಗೌರ್ಮೆಂಟಲ್ಲಿ ಕೊಟ್ಟಿರೋ ದುಡ್ಡಲ್ಲೇ ಮಾಡಿದ್ವಿ, ಈ ಗೌರ್ಮೆಂಟಲ್ಲಿ ಯಾವುದೂ ಹಣ ಕೊಡ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಇದು ದುಡ್ಡು ಅವ್ರಿಗೆ ಹಣ ಕೊಡದೇ ಇರೋದ್ರಿಂದ ಅವರು ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಅದು ಪೆಂಡಿಂಗ್ ಉಳಿದಿದೆ. ರೆಡಿ ಆಗಿರೋದಕ್ಕೆ ಯಾವ ಮುಟ್ಟನ್ನು ಬಿಡೋದಿಲ್ಲ. ಸರ್ಕಾರ ದುಡ್ಡು BJP ಅವ್ರ ದುಡ್ಡಲ್ಲ, ಕಾಂಗ್ರೆಸ್ ಅವ್ರ ದುಡ್ಡಲ್ಲ, ಜನಗಳ ದುಡ್ಡಿದ್ದು. ಹೀಗಾಗಿ ಅದನ್ನು ಸ್ವಲ್ಪ ಡಿಲೇ ಆಗಿದೆ. ನಾನೇನು ಹ್ಯಾಂಡ್ ಓವರ್ ಮಾಡೋದು ನಾಳೆನೇ ಮಾಡ್ಬಿಡ್ತೀನಿ. ಯಾವತ್ತಾಗ ಹೇಳಿಸ್ಕೊಂಡು ಇನ್ನೊಬ್ರು ಹೇಳಿ ಅದು ಮಾಡ್ತಕ್ಕಂಥ ಅಗತ್ಯತೆ ನಮಗೇನಿಲ್ಲ. ನಾನು ರಾಜಕೀಯ ಹುಟ್ಟೋದಕ್ಕಿಂತ ಮುಂಚಿತವಾಗ ರಾಜಕೀಯದಲ್ಲಿ ಬಂದಿರೋದು ಗೊತ್ತಾಯ್ತಾ ಏನಪ್ಪ. ಹುಟ್ಟೋಕ್ಕಿಂತ ಮುಂಚೆ ರಾಜಕೀಯಕ್ಕೆ ನಾನು ಬಂದಿರೋದು. ನನಗೆ ಯಾರು ಹೇಳ್ಕೊಡೋಂಥ ಅಗತ್ಯತೆ ಏನಿಲ್ಲ. ಹಂಗಂತೇಳಿ ನಾನು ಮಾಸ್ಟರ್ ಅಂತ ಹೇಳ್ತಾ ಇಲ್ಲ. ನೀವು ನೇತಾಗಳು ಸಮಸ್ಯೆ ಈಗ ಹೋಗಿ ಹ್ಯಾಂಡ್ ಓವರ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಹಂಗೆ ಬಿಟ್ಟು ಹೋಗ್ತಾನೆ ಅವನು. ನಾನು ಹ್ಯಾಂಡ್ ಓವರ್ ಮಾಡಿದ್ದೀನ ನಿಮ್ಮನೆ ಬರೋ ಅಂತಾರೆ. ಈಗ ಮೊನ್ನೆ ಒಳಚರಂಡಿದ್ದು ಯಾವುದೋ ಒಂದು ಹಂಗೆ ಬಿದ್ದೋಗಿದ್ದಾನೆ ಅದನ್ನು. ಮತ್ತೆ ನಾನು ಅವನು ಯಾವನು ಸಿರ್ಗು ಅದೇನು ಸುರಪುರದವನ್ನ ಕರೆಸ್ಬಿಟ್ಟು ಚೆನ್ನಾಗಿ ಹೊಗಳಿ ಬೈದು ಅವೆಲ್ಲ ಮಾಡಿಬಿಟ್ಟು ಮಾಡ್ತೇ ಇಲ್ಲ ಅಂತ. ಇಲ್ಲ ಸರ್ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ, ಅದಾಗೋದಿಲ್ಲ ಅಂತ ತಿರುಗಿ ಪೆಂಡಿಂಗ್ ಇಡಿಸ್ಬಿಟ್ಟು ಮಾಡಿದ್ದಕ್ಕೆ. ಮತ್ತೆ ಈಗ ಬಸ್ ಸ್ಟ್ಯಾಂಡಿದ್ದು ಅದೇ ಅವತಾರ ಆಗಿದೆ. ನೀರಿನ ವ್ಯವಸ್ಥೆ ಏನಾಗಿದೆ ಮತ್ತೆ ಸುಮ್ಮನೆ ಏನು ಹಿಂದೆ ಮುಂದೆ ಯಾವುದೋ ಗೊತ್ತಿಲ್ಲದಂಗೆ ಸುಮ್ಮನೆ ಅದು ಹಂಗೆ ನಿಂತ್ಬಿಟ್ಟೈತೆ, ಹಿಂಗೆ ನಿಂತ್ಬಿಟ್ಟೈತೆ. ಎಷ್ಟು ಬಂದು ಸರ್ಕಾರಿ ಬಸ್ಸುಗಳು 5 ಬರೋಲ್ಲ, 6 ಬರೋಲ್ಲ. ಅಲ್ಲಿಗೆ ಒಂದು ವೇಳೆ ಮಾಡ್ಬೇಕಾದ್ರೂ ಕೂಡ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೇಕಲ್ಲಪ್ಪ. ಹೆಂಗೆ ತಗೊಂತಾರೆ ಮತ್ತೆ ಸರ್ಕಾರದವ್ರು ಕೂಡ. ಅದು ಸಮಸ್ಯೆ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾತಾಡ್ತೀನಿ. KSRTC ಅವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು ಸರ್ ಅವ್ರು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಮಿನಿಸ್ಟರ್ ಹತ್ರನೇ ಮಾತಾಡಿ ಅದಕ್ಕೇನು ಬೇಕೋ ಅದಕ್ಕೆ ಕಾಯಕಲ್ಪ ಕೊಡ್ತಕ್ಕಂಥ ಪ್ರಯತ್ನ ಆದಷ್ಟು ಬೇಗನೆ ನಾವು ಮಾಡ್ತೀವಿ. ಅವನು ಯಾರು ಮಂಜುನಾಥ್ ಹೇಳೋದು ಇನ್ನೊಬ್ಬ ಹೇಳೋದು ನನಗೆ ಬೇಕಾದ ನಮ್ಮ ಅಡ್ವೈಸರು ನಮ್ಗೆ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ನನ್ನ ಮೀರಿ ಮತ್ತು ಯಾರನ್ನ ದೊಡ್ಡ ಮಾರಾಯಗಳು ಗೊಂಚಗಾರರು ಗೌಡ್ರು ಇದ್ದರೆ ಬೇಕಾದ್ರೆ ಮಾಡಿಸಿ. ಗೌಡ್ರು ಗೊಂಚಗಾರರು ದೊಡ್ಡವ್ರು ಯಾರನ್ನಿದ್ರೆ ಮಾಡಿಸಿ. ಕೆಲವರೆಲ್ಲ ಕುಣಿತದಲ್ಲ, ಅಟ್ಟ ಇಲ್ದಿದ್ರು ಕುಣಿಯೋರು ಭಾಳ ಜನ ಆಗಿರಲ್ಲಪ್ಪ. ರಾಜಕೀಯದಲ್ಲಿ ಇನ್ನೂ 2 ವರ್ಷ ಟೈಮ್ ಐತೆ. ಇನ್ನೂ ಯಾವುದಂತ ಏನೂ ಗೊತ್ತಾಗಲ್ಲ. ಒಂದೊಂದು ದಿವಸಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ರಾಜಕಾರಣ. ಇವತ್ತಿದ್ದು ನಾಳೆ ಇಲ್ಲ, ನಾಳೆ ಇದ್ದು ನಾಳೆ ಇಲ್ಲ. ಸುಮ್ಮನೆ ಇತ್ತವಲ್ಲ ಬಾಯಿ ಸಿಕ್ತು ತಂದು ಒಂದು ಲೈಮ್ ಲೈಟ್ನಲ್ಲಿ ಬರಬೇಕು, ನಾನು ದೊಡ್ಡ ಮನುಷ್ಯನಾಗಬೇಕು ಅಂತ ಮಾಡೋದಲ್ಲ. ಹಂಗೆ ದೊಡ್ಡ ಮನುಷ್ಯನಾಗಿದ್ದು ನಾನು ಪ್ರತಿ ಸೆಕೆಂಡ್ಗೂ ದೊಡ್ಡವನಾಗಬೇಕಾಗಿತ್ತು. ನಾವೇ ಯಾಕೆ ಮಾಡೋದು? ಅನ್ಲೆಸ್ ಇಟ್ ಇಸ್ ಕಂಪ್ಲೀಟ್ ಆಗದ ಹೊರತು ಯಾರು ತಗೊಳ್ತಾರೆ ಅದನ್ನು? ಹ್ಯಾಂಡ್ ಓವರ್ ಹೆಂಗೆ ಮಾಡ್ತಾರೆ, ಹೆಂಗೆ ತಗೊಳ್ತಾರೆ? ನಾವು ಕೂಡ ಅವ್ರಿಗೆ ಸಾಕಷ್ಟು ಸಾರಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಇನ್ನು ಗೇಟೇ ಆಗಿಲ್ಲ. ಆಮೇಲೆ ಕುಡಿಯೋ ನೀರಿದ್ದು ಮಾಡಿಲ್ಲ, ಬೋರು ಹಾಕ್ಸಿಲ್ಲ, ಆಮೇಲೆ CC ರಸ್ತೆಲ್ಲ ಹಾಕಿಲ್ಲ. ನಾವು ಅದನ್ನು ಒತ್ತಾಯವಾಗಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನಾವೇನು ಮಾಡೋದು ಸರ್, ಸರ್ಕಾರ ದುಡ್ಡು. ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪ ಎಚ್ ಮಾತನಾಡಿ, ಯಾವುದೇ ಕಾರಣಕ್ಕೂ ಬೋರ್ವೆಲ್ ಹಾಕಿಸಬಾರದು. ಅವಶ್ಯಕತೆ ಇದ್ದರೆ ರೈತರ ಹೊಲಗಳಲ್ಲಿ ಬಾಡಿಗೆ ರೂಪದಲ್ಲಿ ನೀರನ್ನು ಕೇಳಿ ಪಡೆಯಿರಿ, ಅಥವಾ ಹಳೆ ಬೋರ್ವೆಲ್ಗೆ 2-3 ಎಕ್ಸ್ಟ್ರಾ ಪೈಪ್ ಹಾಕಿಸಿ ನೀರು ಕೊಡಿ. ಎಲ್ಲಿ ನೀರು ಸಿಗದೇ ಇರುವಾಗ ಹೊಸ ಬೋರ್ವೆಲ್ ಹಾಕಿಸಲು ಸಮಿತಿ ಮುಖಾಂತರ ಸಭೆ ನಡೆಸಿ ತೀರ್ಮಾನಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಚ್ಚರಿಸಿದರು. 4 ತಿಂಗಳ ಕಾಲ ಯಾವ ರೀತಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಹಳ್ಳಿಗಳು ಬರುತ್ತಂತ ಈಗಾಗಲೇ ಪಟ್ಟಿ ಮಾಡಿದ್ವಿ. ಆ ಪಟ್ಟಿಯ ಪ್ರಕಾರ ಒಂದೊಂದಾಗಿ ಗಮನ ತರಬೇಕು ಅಂತೇಳಿ ವಿಡಿಯೋಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂಚಿತವಾಗಿ ತಾಲೂಕು ಕಚೇರಿ ಜಂಕ್ಷನ್ನಿಂದ ಬಯಲು ಆಂಜನೇಯ ಸ್ವಾಮಿ ಬಡಾವಣೆವರೆಗೂ ಸುಮಾರು 85 ಲಕ್ಷಗಳಲ್ಲಿ ಡಿವೈಡರ್ ಲೈಟ್ ಅಳವಡಿಕೆಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಟಿ, ವೃತ್ತಿ ನಿರೀಕ್ಷಕರಾದ ನಾಗರಾಜ್, ಡಾಕ್ಟರ್ ರಂಗಪ್ಪ, ಲಿಂಗರಾಜ್, ವಿನಯ್ ಕುಮಾರ್, ಮಂಜುನಾಥ್, ಕೃಷಿ ಅಧಿಕಾರಿಗಳಾದ ವಲಯ ಅಧಿಕಾರಿಗಳಾದ
PWD ಅಧಿಕಾರಿಗಳಾದ ಲಕ್ಷ್ಮೀ ನಾರಾಯಣ್, ನಂದೀಶ್, ವ್ಯವಸ್ಥಾಪಕರು, ಆರೋಗ್ಯ ಅಧಿಕಾರಿಗಳಾದ ಗಿರೀಶ್, BCM ಇಲಾಖೆ ಅಧಿಕಾರಿಗಳು, ಲೀಲಾವತಿ, ಹರ್ಷ ಹಾಗೂ 16 ಗ್ರಾಮ ಪಂಚಾಯಿತಿ PDOಗಳು, ಅಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.